ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9081111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಈ ಗುರುವಾರ ಅಂದರೆ ಕಾರ್ತಿಕ ಮಾಸದ 3ನೇ ಗುರುವಾರದ ನಿಮ್ಮ ರಾಯರ ಪೂಜೆ ಹೇಗಿರಬೇಕು ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ, ಸ್ವಲ್ಪ ವಿಶೇಷವಾಗಿರುತ್ತೆ ಈ ಗುರುವಾರದ ಪೂಜೆ. ಪೂರ್ತಿಯಾಗಿ ನೋಡಿ. ನಿಮ್ಮ ಪೂಜೆಗೆ ಶುಭ ಸಮಯ ಅಂತ ಹೇಳಿ ನೋಡುವಂಥದ್ದಾದರೆ ಬೆಳಗ್ಗಿನ ಜಾವ 5 ಗಂಟೆ 20 ನಿಮಿಷದಿಂದ 6 ಗಂಟೆ 18 ನಿಮಿಷದ ತನಕನೂ ಕೂಡ ಶುಭ ಇದೆ. ನೀವು ಈ ಸಮಯದಲ್ಲಿ ರಾಯರ ಮುಂದೆ ದೀಪಗಳನ್ನು ಬೆಳಗುವಂತಹದ್ದು ಮತ್ತು ಹೂಬತ್ತಿ ಸೇವೆಯನ್ನು ಮಾಡುವಂತಹದ್ದನ್ನು ಮಾಡ್ಕೊಳ್ಳಿ. ಅಂದರೆ ನಾನು ಏನು ಟೈಮಿಂಗ್ಸ್ ಹೇಳ್ತೀನಿ ಆ ಟೈಮಿಂಗ್ಸಲ್ಲಿ ದೀಪಗಳನ್ನು ಹಚ್ಚುವಂತಹದ್ದು ಶುಭ. ನೀವು ಅದಾದಮೇಲೆ ರಾಯರಿಗೆ ಸ್ತೋತ್ರ ಹೇಳೋದೇ ಇರಬಹುದು, ರಾಯರಿಗೆ ನೈವೇದ್ಯ ಇಟ್ಟು ಮಹಾಮಂಗಳಾರತಿ ಮಾಡೋದೇ ಇರ್ಬೋದು. ಈ ಸಮಯ ಕಳ್ಕೊಂಡು ಅಂದರೆ 8 ಗಂಟೆ ತನಕನೂ ನೀವು ಮಾಡ್ಕೋಬೇಕು. ಒಟ್ಟಿನಲ್ಲಿ 8 ಗಂಟೆ ಒಳಗಡೆ ಮಹಾಮಂಗಳಾರತಿ ಮುಗ್ದೋಗ್ಬಿಡ್ಬೇಕು. ಕಾರ್ತಿಕ್ ಮಾಸದಲ್ಲಿ ಗುರುವಾರದ ಹೊತ್ತು ರಾಯರ ಮುಂದೆ ದೀಪಗಳನ್ನು ಬೆಳಗೋದಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಹೀಗಾಗಿ ಈ ಗುರುವಾರ ರಾಯರ ಮುಂದೆ 11 ಮಣ್ಣಿನ ದೀಪಗಳನ್ನು ಹಚ್ಚಿ. 11 ಮಣ್ಣಿನ ದೀಪಗಳು ಬರೀ ರಾಯರ ಹತ್ರನೇ ಹಚ್ಚಿದರೆ ಅದನ್ನೇ ಇಟ್ಕೋಬಹುದು, ತೊಂದರೆ ಇಲ್ಲ. ನೀವು ಆದಷ್ಟು ಒಂದು 3 ಗುರುವಾರ 4 ಗುರುವಾರ ಹಚ್ಚುತ್ತಿದ್ದ ಹಾಗೆ ಆ ದೀಪಗಳನ್ನು ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕಿಬಿಟ್ಟು ಹೊಸ ದೀಪಗಳನ್ನು ತೊಗೊಳ್ಳಿ. ಏಕೆಂದರೆ ನಿಮ್ಮ ಮನೆಯ ಕಷ್ಟಗಳನ್ನು ಆ ದೀಪಗಳು ಕಳೆದಿರುತ್ತೆ. ತುಂಬ ಸರ್ತಿ ಅದೇ ದೀಪದಲ್ಲಿ ಹಚ್ಚಲಿಕ್ಕೆ ರಾಯರ ಮುಂದೆ ಹೋಗಬೇಡಿ. ಒಂದು 10 ರೂಪಾಯಿ ಕೊಟ್ಟರೆ 7-8 ದೀಪಗಳನ್ನ ಕೊಡ್ತಾರೆ ಸಣ್ಣ ಸಣ್ಣದು. ಆದಷ್ಟು ಒಂದು 4-5 ಗುರುವಾರ ಹಚ್ತಿದ್ದಂಗೆ ಅದನ್ನು ಹೊರಗಡೆ ಹಾಕಿಬಿಟ್ಟು ಹೊಸ ದೀಪ ತಗೊಳ್ಳಿ. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಕೆಲವರೆಲ್ಲ ನನಗೆ ಫೋಟೋಸನ್ನು ಕಳಿಸ್ತೀರ ವಾಟ್ಸಪ್ಪಲ್ಲಿ. ನಾನು ಎಷ್ಟು ಹೇಳಿದ್ರು ನೀವು ಕನ್ಫ್ಯೂಷನ್ ಮಾಡ್ಕೋತೀರಾ. ರಾಯರ ಮುಂದೆ 11 ಮಣ್ಣಿನ ದೀಪ ಇಡಬೇಕು. ನೀವೇನು ನಾರ್ಮಲಾಗಿ ಬೆಳ್ಳಿ ದೀಪ ಇಡ್ತೀರಾ, ತಾಮ್ರದ್ದು ಕಂಚಿಂದು ಇಡ್ತೀರೋ ಅದನ್ನು ಇಡ್ಲಿಕ್ಕೆ ಹೋಗಬೇಡಿ. ಅದನ್ನೂ ಹಚ್ಚಿಬಿಟ್ಟು 11 ಮಣ್ಣಿನ ದೀಪನೂ ಹಚ್ತೀರಾ, ಒಟ್ಟಾರೆ 13 ಆಗೋಗ್ಬಿಡುತ್ತೆ. ಹಂಗೆ ಮಾಡಬಾರ್ದು. ಆ 2 ದೀಪಗಳನ್ನ ಎತ್ತಿಟ್ಬಿಡಿ, ಯಾವುದು ರಾಯರ ಮುಂದೆ ಇಡಬೇಡಿ. 11 ಮಣ್ಣಿನ ದೀಪಗಳನ್ನು ಮೊದಲು ಇಟ್ಟು ಅದಕ್ಕೆಲ್ಲ ಅರಿಶಿನ ಕುಂಕುಮ ಇಟ್ಟು ಸ್ವಲ್ಪ ಹಳದಿ ಅಕ್ಷತೆ ಅಲ್ಲಲ್ಲಿ ಹಾಕಿ ಒಂದೊಂದು ಹೂ ಹಾಕಿ ಉದ್ದುದ್ದ ಬತ್ತಿ ಹಾಕಿಬಿಟ್ಟು ತುಪ್ಪ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. 11 ಮಣ್ಣಿನ ದೀಪಗಳು. ಇನ್ನು ರಾಯರಿಗೆ ಗಂಧ ಅಥವಾ ಗೋಪಿ ಚಂದನವನ್ನು ಹಚ್ಚಿ ತಪ್ಪದೆ ತುಳಸಿಯನ್ನು ಹಾಕಿಬಿಟ್ಟು ಯಾವುದಾದ್ರೂ ಒಂದು 3 ಬಗೆಯ ಹೂಗಳನ್ನಾದರೂ ರಾಯರಿಗೆ ಹಾಕಿ. ಕಾರ್ತಿಕ ಮಾಸದ ಎಲ್ಲ ಗುರುವಾರಗಳು ಬಹಳ ಶುಭ ಇರುತ್ತೆ. ಹೀಗಾಗಿ 3 ತರಹದ ಹೂಗಳನ್ನು ರಾಯರಿಗೆ ಅರ್ಪಣೆ ಮಾಡಿ. ಶ್ರೀಹರಿಯ ಪೂಜೆ ಸ್ಮರಣೆ ಮಾಡ್ದಲೇ ರಾಯರ ಪೂಜೆ ಮಾಡಬಾರ್ದು. ಶ್ರೀಹರಿಯ ಮುಂದೆ ಅದರ ಪೂಜೆ ಹೇಗೆ ಮಾಡೋದು ಅಂತ ಎಲ್ಲ ವಿಡಿಯೋನಲ್ಲೂ ಹೇಳಿರ್ತೀನಿ, ಇದರಲ್ಲೇನು ಹೇಳಲಿಕ್ಕೆ ಹೋಗಲ್ಲ. ನೀವು ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋ ಅಥವಾ ವಿಗ್ರಹದ ಮುಂದೆ ಕೂಡ 2 ಮಣ್ಣಿನ ದೀಪವನ್ನು ತುಪ್ಪ ಹಾಕಿ ಉದ್ದ ಬತ್ತಿನಲ್ಲಿ ಹಚ್ಕೊಳ್ಳಿ. ಈಗ ಕೆಲವ್ರಿಗೆಲ್ಲ ಕನ್ಫ್ಯೂಷನ್ ಏನು ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ ಅಂತಂದರೆ, ಈಗ ಮನೆ ದೇವರು ಬೇರೆ ಆದರೆ ದೇವ್ರ ಮನೆಯಲ್ಲಿ 2 ದೀಪ ಹಚ್ಚಿರ್ತಾರೆ. ಅಂತಹವರು ಶ್ರೀಮನ್ನಾರಾಯಣನ ಸ್ವರೂಪದ ಮುಂದೆ ಮಣ್ಣಿನ ದೀಪವನ್ನು ಹಚ್ಕೋಬಹುದು. ಈಗ ನಮ್ಮ ಮನೆ ದೇವರು ವೆಂಕಟರಮಣ ಸ್ವಾಮಿ ಇರುತ್ತೆ ಅಥವಾ ನರಸಿಂಹಸ್ವಾಮಿ ಇರುತ್ತೆ, ಆ ಥರದವರು ಕೂಡ 2 ದೀಪ ದೇವ್ರ ಮನೆಯಲ್ಲಿ ಹಚ್ಚಿ ಮತ್ತು ನಾವು ಮಣ್ಣಿನ ದೀಪ ಕೂಡ ಹಚ್ಕೋಬೇಕಾ ಅಂತಂದು. ಹೌದು, ನೀವು ದೇವ್ರ ಮನೆಯಲ್ಲಿ ಹಚ್ಚುವಂತಹ ದೀಪಗಳು ಬೇರೆ ಎಲ್ಲ ದೇವರಿಗೆ ಮತ್ತು ನಿಮ್ಮ ಮನೆ ದೇವರಿಗೆ ಸಲ್ಲಿಕೆ ಆದರೂ ಕೂಡ 2 ಮಣ್ಣಿನ ದೀಪಗಳನ್ನು ನೀವು ರಾಯರ ಮುಂದೆ ಮಣ್ಣಿನ ದೀಪಗಳನ್ನು ಯಾವಾಗೆಲ್ಲ ಹಚ್ಚಿ ವಿಶೇಷ ಪೂಜೆ ಅಂತ ಮಾಡ್ತಿರೋ ಆವಾಗ ನಿಮ್ಮ ಮನೆ ದೇವರು ಶ್ರೀಮನ್ನಾರಾಯಣನ ಸ್ವರೂಪ ಆಗಿದ್ದರೂ ಕೂಡ 2 ಮಣ್ಣಿನ ದೀಪಗಳನ್ನು ನೀವು ಹಚ್ಚಬೇಕು. ಮನೆ ದೇವರಿಗೆ ಮಣ್ಣಿನ ದೀಪಗಳನ್ನು ಹಚ್ಚುವಂತಹದ್ದು ಬಹಳ ಶುಭ. ಆದರೆ ಬರೀ ಮಣ್ಣಿನ ದೀಪನೂ ಹಚ್ಚಬಾರ್ದು. 2 ನೀವೇನಾದರೂ ಬೆಳ್ಳಿದೋ ತಾಮ್ರದ್ದೋ ದೇವರ ಮನೆಯಲ್ಲಿ ಮೊದಲು ಹಚ್ಚಿಬಿಟ್ಟು ಅದಾದಮೇಲೆ ಈ ಮಣ್ಣಿನ ದೀಪದ ಸೇವೆಯನ್ನು ಮಾಡ್ಕೋಬೇಕಾಗತ್ತೆ.
ಮತ್ತು ಇನ್ನೊಂದೇನಂತಂದರೆ ಕನ್ಫ್ಯೂಷನು ನಿಮಗೆ ಒಟ್ಟಾರೆಯಾಗಿ 13 ಆಗುತ್ತೆ, 15 ಆಗುತ್ತೆ, ಎಷ್ಟಾದರೂ ಆಗಲಿ ಒಟ್ಟು ದೀಪಗಳು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಮತ್ತು ನಾನು ಏನು ಶುಭ ಮುಹೂರ್ತ ಹೇಳಿರ್ತೀನಲ್ವ, ಆ ಶುಭ ಮುಹೂರ್ತದಲ್ಲಿ ರಾಯರಿಗೆ ಹೂಬತ್ತಿ ಸೇವೆ ಅಂದರೆ ತುಪ್ಪದಲ್ಲಿ ಹೂಬತ್ತಿಗಳನ್ನು ನೆನೆಸ್ಬಿಟ್ಟು ರಾಯರ ಮುಂದೆ ಒಂದು ತಟ್ಟೆನಲ್ಲಿ ಜೋಡಿಸ್ಕೊಂಡು ಮೊದಲು ಆ ತಟ್ಟೆಗೆ ಸ್ವಲ್ಪ ಅರಿಶಿನ, ಕುಂಕುಮ, ಹಳದಿ ಅಕ್ಷತೆ ಹಾಕಿ ಆ ಎಲ್ಲ ಬತ್ತಿಗಳನ್ನು ಜೋಡಿಸ್ಕೊಂಡು ಊದ್ಬತ್ತಿನಲ್ಲಿ ಹಚ್ಚಿ, ಇಲ್ಲ ಒಂದು 2 ಬತ್ತಿಗಳನ್ನು ಹಚ್ಚುವಂತಹದ್ದನ್ನು ಮಾಡಿ. ಈ ಸೇವೆ ತಪ್ಪದೇ ಮಾಡಿ. ಈ ಕಾರ್ತಿಕ ಮಾಸದ ಗುರುವಾರಗಳಲ್ಲಿ ಬಹಳ ಒಳ್ಳೆಯ ಫಲಗಳನ್ನು ರಾಯರು ನಿಮಗೆ ಕೊಡ್ತಾರೆ. ಇದೆಲ್ಲ ಆದಮೇಲೆ ಊದ್ಗಡ್ಡಿಯಿಂದ ಧೂಪವನ್ನು ತೋರಿಸಿ ಸ್ತೋತ್ರ ಸೇವೆಯನ್ನು ಮಾಡಿ. ಮೊದಲು ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ರಾಯರ ಅಷ್ಟೋತ್ತರ ಹೇಳ್ಕೊಳ್ಳಿ, ಅಕ್ಷರ ಮಾಲಿಕಾ ಸ್ತೋತ್ರ ಹೇಳ್ಕೊಳ್ಳಿ, ಮತ್ತು ರಾಯರ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳುವಂತಹದ್ದನ್ನು ಮಾಡಿ. ರಾಯರಿಗೆ ಈ ವಾರ ನೈವೇದ್ಯಕ್ಕೆ ಆದಷ್ಟು ಕಡಲೆಬೇಳೆ ಹಯಗ್ರೀವವನ್ನು ನೈವೇದ್ಯವನ್ನಾಗಿ ಮಾಡಿದ್ರೆ ಶುಭ. ಅದರ ಜೊತೆಗೆ ಬೇರೆ ಹಣ್ಣುಗಳನ್ನು ಕೂಡ ಇಡಬೇಕು. ಬಾಳೆಹಣ್ಣು ಮತ್ತು ಏನಾದರೂ ಸ್ವಲ್ಪ ಜೊತೆಯಲ್ಲಿ ಹಣ್ಣುಗಳನ್ನು ಇಟ್ಬಿಟ್ಟು ಈ ವಾರ ತಪ್ಪದೆ ಎಲ್ಲರೂ ಕೂಡ ತೆಂಗಿನಕಾಯಿ ಒಡಿಲೇಬೇಕು. ಕಾಯಿ ಒಡಿದಲೇ ಇದ್ದರೆ ನಿಮ್ಮ ಪೂಜೆ ಪರಿಸಮಾಪ್ತಿ ಆಗೋದಿಲ್ಲ. ಯಾಕೆ ಅಂದರೆ ಚಾತುರ್ಮಾಸ ನಡೀತಾ ಇತ್ತು. ಚಾತುರ್ಮಾಸ ಮುಕ್ತಾಯ ಆದ ನಂತರ ಬರ್ತಾ ಇರುವಂತಹ ಮೊದಲನೇ ಗುರುವಾರ ಇದು. ನೀವು ತೆಂಗಿನಕಾಯಿಯನ್ನು ಒಡಿಬೇಕು. ಕಾಯಿಯೆಲ್ಲ ಒಡೆದಾದ್ಮೇಲೆ ಪಂಚಾರತಿಯನ್ನು ಮಾಡಿ, ಮಹಾಮಂಗಳಾರತಿಯನ್ನು ಮಾಡಿ. ಮತ್ತು ರಾಯರ ಮಠದಲ್ಲಿ 9 ಮಣ್ಣಿನ ದೀಪಾರಾಧನೆಯನ್ನು ತುಪ್ಪದಲ್ಲಿ ಮಾಡಿ ಹೇಳ್ಕೊಟ್ಟಿದ್ದೀನಿ. ಅಡಿಕೆ ಎಲೆದು ಪ್ಲೇಟನ್ನು ತಗೊಂಡೋಗಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ, ಸ್ವಲ್ಪ ತುಳಸಿ ಆ ತಟ್ಟೆಗೆ ಹಾಕಿ 9 ಮಣ್ಣಿನ ದೀಪಗಳನ್ನು ಜೋಡಿಸ್ಕೊಂಡು ಅರಿಶಿನ ಕುಂಕುಮ ಹಚ್ಚಿ, ಮಠದಲ್ಲಿ ಹಚ್ಚುವಾಗ ಹೂಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸಾಕಿ 1 ಸ್ಪೂನ್ ತುಪ್ಪ ಹಾಕಿ ಮೊದಲು ರಾಯರಿಗೆ 3 ಪ್ರದಕ್ಷಿಣೆ ಬಂದು ನಿಮ್ಮ ಎಲ್ಲ ಕಷ್ಟ ಮತ್ತು ನಿಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಆ ದೀಪಗಳನ್ನು ಹಚ್ಚಿ ರಾಯರಿಗೆ ಬೆಳಗಿ. ಮಣ್ಣಿನ ದೀಪಗಳನ್ನು ಮಠದಲ್ಲಿ ಬೆಳಗಬಹುದು, ಮನೆಯಲ್ಲಿ ಬೆಳಗಬಾರ್ದು. ಇದೆಲ್ಲವನ್ನು ತಿಳ್ಕೋಬೇಕು ನೀವು. ಇದಿಷ್ಟು ಈ ಕಾರ್ತಿಕ ಮಾಸದಲ್ಲಿ ರಾಯರಿಗೆ ನೀವು ಸಲ್ಲಿಸಬೇಕಾಗಿರುವಂತಹ ಸೇವೆ. ಸಣ್ಣ ಸಣ್ಣ ಸೇವೆಗಳು, ಬಟ್ ಅದರ ಪರಿಣಾಮ ಬಹಳಷ್ಟು ಇರುತ್ತೆ. ತುಂಬ ಜನಕ್ಕೆ ಈಗಾಗಲೇ ನಾನು ಹೇಳಿಕೊಟ್ಟಂತೆ ಗುರುವಾರದ ಪೂಜೆಯನ್ನು ಮಾಡಿ ಬಹಳ ಒಳ್ಳೆಯದಾಗ್ತಾ ಇದೆ. ಕಮೆಂಟ್ಗಳಲ್ಲಿ ಹೇಳ್ತಾ ಇದ್ದೀರಾ. ಹೀಗೆ ಮುಂದುವರಿಸಿ. ನಿಮ್ಮ ಕಷ್ಟಗಳು ಬಹಳ ಕಾಲ ನಿಮ್ಮ ತಲೆಯ ಮೇಲೆ ನಿಲ್ಲೋದಿಲ್ಲ. ರಾಯರು ಖಂಡಿತ ನಿಮಗೆ ಅನುಗ್ರಹ ಮಾಡಿ ಎಲ್ಲವನ್ನ ಜೀವನದಲ್ಲಿ ಒಳ್ಳೆಯದನ್ನಾಗಿ ಪರಿವರ್ತನೆ ಮಾಡ್ತಾರೆ. ಸ್ವಲ್ಪ ತಾಳ್ಮೆ ಇಟ್ಕೊಂಡು ರಾಯರ ಸೇವೆಯನ್ನು ಮುಂದುವರಿಸಿ ಗುರುವಾರದ ಪೂಜೆಗಳನ್ನು ನಿರಂತರವಾಗಿ ಸಾಗಿಸ್ಕೊತಾ ಹೋಗಿ. ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ. ನಮಸ್ಕಾರ.